ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸೌಮ್ಯ ರಾಘವೇಂದ್ರ ಚಿತ್ರಗಾರ. ನಾನು ಬ್ಯೂಟಿ ಪಾರ್ಲರ್ ಕಲಿಬೇಕನ್ನೋ ನನಗೆ ಆಸಕ್ತಿ ಭಾಳ ಇತ್ತು. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ 3 ತಿಂಗಳ ಕೋರ್ಸ್ ಐತಿ. 3 ತಿಂಗಳೊಳಗೆ ನಾನು ಫಸ್ಟಿಗೆ ಮೇಡಮ್ ಕೇಳಿದ್ದೆ, ಏನೇನು ಕಲಿಸ್ತೀರಿ ಮೇಡಮ್ ಅಂತ. ಮೇಡಮ್ 3 ತಿಂಗಳ ಕೋರ್ಸ್ ಐತಿ, ನಿಮಗೆ ಸರ್ಟಿಫಿಕೇಟ್ ಕೊಡ್ತೀವಿ, ಎಲ್ಲ ಬೇಸಿಕ್ ಏನೇನೈತಿ ಪ್ರತಿಯೊಂದು ಕಲಿಸ್ತೀವಿ, ಮೇಲೆ ಮತ್ತು 2 ಮೇಕಪ್ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು. ಆಯ್ತು ರೀ ಮೇಡಮ್ ಅಂತ ಬಂದ್ವಿ. ಆಮೇಲೆ ಮೇಡಮ್ ಎಲ್ಲ ಚಲೋ ಹೇಳ್ಕೊಟ್ರು. ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಥ್ರೆಡ್ ಹೆಂಗೆ ಹಿಡಿಬೇಕು ಅನ್ನೋದು ಗೊತ್ತಿದ್ದಿಲ್ಲ. ಅದು ಎಂಥ ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು ಅಂದ್ರೆ ನಮಗೆ, ಯಪ್ಪ ಯಾಕಾರ ಹಚ್ಚಿದೆಪ್ಪ ನಾ ಈ ಥ್ರೆಡ್ ಹೆಂಗೆ ಹಿಡಿಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತಂದು ಅಷ್ಟು ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ. ಮೇಡಮ್ ಏನಿಲ್ಲ, ನೀವು ಮನಸ್ಸು ಮಾಡಿದ್ರೆ ಎಲ್ಲನೂ ಹಾಕೈತಿ ಅಂತ ಧೈರ್ಯ ಹೇಳ್ಕೊಟ್ರು. ಆಮೇಲೆ ದಿನಾನು ಪ್ರಾಕ್ಟೀಸ್ ಮಾಡಿಸಿದ್ರು, ನಮ್ಗೆ ಕೈ ಮೇಲೆ ಒಬ್ರಿಗೊಬ್ರಿಗೆ ಪ್ರಾಕ್ಟೀಸ್ ಮಾಡಿಸಿದ್ರು. ಆಮೇಲೆ ಕಲ್ತ್ವಿ, ಪೇಪರ್ ಕಟ್ಟಿಂಗ್ ಮಾಡಿಸಿದ್ರು. ಎಲ್ಲನೂ ಮೇಡಮ್ ಬೇಸಿಕ್ ಏನೈತಿ ಫಸ್ಟ್ರಿಂದ ಎಲ್ಲನೂ ಪೇಪರ್ ಕಟ್ಟಿಂಗ್ ಆಯ್ತು, ಥ್ರೆಡ್ಡಿಂದ ಎಲ್ಲನೂ ಯೂಸ್ ಹೆಂಗೆ ಮಾಡ್ಬೇಕಂತ ಹೇಳ್ಕೊಟ್ರು. ಆಮೇಲೆ ನಮ್ಮ ನಾವು ಸ್ಟೂಡೆಂಟ್ಗೆ ನಮ್ಗೆ ಟ್ರೈ ಮಾಡಕ್ಕೆ ಕೊಟ್ರು. ಆಮೇಲೆಲ್ಲ ಪರ್ಫೆಕ್ಟ್ ಆಯ್ತು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಮೇಡಮ್ ನಮಗೆ ಬೇಜಾರಾಯ್ತು ಅಂದ್ರೆ ಟೈಮ್ ಪಾಸ್ ಮಾಡ್ತಾರೆ ನಮ್ಮ ಜೊತೆಗೆ ಚಲೋ ಪಾರ್ಟಿಸಿಪೇಟ್ ಮಾಡ್ತಾರೆ ಮೇಡಮ್. ಮತ್ತು ಕಸ್ಟಮರ್ ಬಂದ್ರೆ ಅವ್ರ ಜೊತೆಗೆ ಹೆಂಗೆ ನಡ್ಕೋಬೇಕು, ಅವ್ರ ಜೊತೆಗೆ ಹೆಂಗೆ ಮಾತಾಡ್ಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ ಮೇಡಮ್. ಬರೀ ಕಲಿಸ್ರಿ ಅಂದ್ಕೂಡ ಸ್ಟಾರ್ಟಿಂಗ್ ಹಂಗೆ ಕಲಿಸಿ ಬಿಟ್ಬಿಡಂಗಿಲ್ಲ. ಎಲ್ಲನೂ ನಮ್ಮ ಜೀವನದೊಳಗೆ ಏನೇನು ಆಗ್ತಾವೆ, ಎಷ್ಟು ಕಷ್ಟ ಬಂದ್ರೆ ಏನು ಎದುರಿಸ್ಬೇಕು ಅನ್ನೋ ಶಕ್ತಿ ಎಲ್ಲ ಹೇಳ್ಕೊಡ್ತಾರೆ. ಅಷ್ಟು ಧೈರ್ಯ ತುಂಬಿಕೊಟ್ರು ಮೇಡಮ್. ನಮ್ಗೆ ಹೊರಗಿನ ಪ್ರಪಂಚ ಅಂತ ಏನು ಗೊತ್ತಿದ್ದಿಲ್ಲ. ಇಲ್ಲಿ ಪಾರ್ಲರ್ ಬಂದರು ಮೇಡಮ್ ಎಲ್ಲ ಕಲಿಸ್ಕೊಟ್ರೆ ಹೆಂಗಿರ್ಬೇಕು, ಮಂದಿ ಜೊತೆಗೆ ಹೆಂಗೆ ಮಾತಾಡ್ಬೇಕು. ಬರೀ ಕಲ್ತು ಹಂಗೆ ಸುಮ್ಮನೆ ಹುಚ್ಚರ್ಗತ್ತೆ ಕುಂದ್ರೋದಲ್ಲ, ಅವ್ರ ಜೊತೆಗೆ ಮಾತಾಡ್ಬೇಕು, ಅವ್ರನ್ನ ಮೊದಲೇ ಅವ್ರ ಮನಸ್ಸು ಗೆಲ್ಬೇಕು, ನೀವು ಅಷ್ಟು ಚಂದ ನಡ್ಕೋಬೇಕು ಅವ್ರ ಜೊತೆಗೆ ಅಂತೆಲ್ಲ ಹೇಳ್ಕೊಟ್ರು ಮೇಡಮ್. ಆಮೇಲೆ ಮತ್ತು ಸ್ಟಾರ್ಟಿಂಗ್ ನನಗೆ ಇಲ್ಲಿ ಬಂದ್ಮೇಲೆ ಭಾಳ ಖುಷಿ ಆಯ್ತು ನೋಡೋ. ಮೊದಲೆಲ್ಲ ಫಸ್ಟಿಗೆ ಮೇಡಮ್ ಕೇಳಿದ್ದೆ ನಾ ಪಾರ್ಲರ್ ಇಲ್ಲಿ ಚಲೋ ಹೇಳ್ಕೊಡ್ತಾರೆ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ಆಮೇಲೆ ಒಂದಿಷ್ಟು ಮಂದಿ ಕೇಳಿದೆ, ಅವ್ರ ನೆಗೆಟಿವ್ ಥಾಟ್ಸ್ ಭಾಳ ಹೇಳಿದ್ರು. ಇಲ್ಲ ಅವ್ರು ಏನು ಚಲೋ ಕಲ್ಸಂಗಿಲ್ಲ, ಸುಮ್ಮನೆ ರೊಕ್ಕ ಹಾಕಿ ಯಾಕೆ ವೇಸ್ಟ್ ಮಾಡ್ಕೋತಿ, ಸುಮ್ಮನೆ ನಿನ್ನ ರೊಕ್ಕನೂ ಹಾಳಾಕೈತಿ, ನಿನ್ನ ಟೈಮ್ನೂ ವೇಸ್ಟ್ ಆಕೈತಿ ಅಂತ ಹೇಳಿದ್ರು. ಆಮೇಲೆ ನನಗೆ ಯಾಕೋ ಸರಿ ಅನ್ಸಲ್ಲ. ಹಂಗಿತ್ತಂದ್ರೆ ಎಷ್ಟೋ ಮಂದಿ ಪಾರ್ಲರ್ ತೆಗಿತಿದ್ದಿಲ್ಲ, ಅವ್ರು ಅಷ್ಟೇ ತೆಗಿತಿದ್ರು. ಇದು ಹಂಗಿರಂಗಿಲ್ಲ ತಡಿ ಅಂತ ಮತ್ತೆ ಇನ್ನೊಂದೆರಡು ಮಂದಿ ಕೇಳಿದೆ. ಅವರೆಲ್ಲ ಪಾಸಿಟಿವ್ ಹೇಳಿದ್ರು. ನೆಗೆಟಿವ್ಗಿನ ಜಾಸ್ತಿ ಪಾಸಿಟಿವ್ ಹೇಳೋರು ಜಾಸ್ತಿ ಆದ್ರೆ ಅವಾಗ ನಂಗೆ ಅವ್ರ ಮೇಲೆ ಭರವಸೆ ಬಂತು. ಆಮೇಲೆ ಅವ್ರ ಅಡ್ರೆಸ್ ಕೇಳಿದೆ, ಅವ್ರ ನಂಬರೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ. ಯೂಟ್ಯೂಬ್ನಾಗ ಅವ್ರದ್ದು ಲಾಗ್ ಐತಿ, ಅದ್ರೊಳಗೆ ಯೂಟ್ಯೂಬ್ನಾಗೆಲ್ಲ ಅವ್ರದ್ದು ಹೆಸರು ಟೈಪ್ ಮಾಡಿ ಹೊಡೆದೆ. ಅವ್ರದ್ದೆಲ್ಲ ಅವ್ರು ಕಟಿಂಗ್ಸ್ ಮಾಡಿದೆ, ಎಲ್ಲ ವೀಡಿಯೋಸ್ ನೋಡಿದೆ. ಅವಾಗ ನಂಗೆ ನಂಬಿಕೆ ಬಂತು. ಅಲ್ಲಿ ಮಟ್ಟ ನಾನು ಬಿಡಲಿಲ್ಲ, ಪ್ರಯತ್ನ ಮಾಡಿದೆ. ಯೂಟ್ಯೂಬ್ನಾಗ ನೋಡಿ ಅವ್ರ ಕಾಂಟ್ಯಾಕ್ಟ್ ತೊಗೊಂಡು ಆಮೇಲೆ ಮೇಡಮ್ ಬರ್ರಿ ಅಂತ ಭೇಟಿಯಾಗಿ ಬರ್ರಿ ಅಂತ ಹೇಳಿದ್ರೆ ಬಂದೆ. ಮೇಡಮ್ ಎಲ್ಲ ಹೇಳಿದ್ಮೇಲೆ ನಂಗೆ ನಂಬಿಕೆ ಬಂತು. ಆಮೇಲೆ 3 ತಿಂಗಳ ಕೋರ್ಸ್ ಒಳಗೆ ನನಗೇನು ಅನ್ನೋದು ನಂಬಿಕೆ ಬಂತು. ಅವ್ರು ಹೇಳಿದ್ದೆಲ್ಲ ಸುಳ್ಳೈತಿ ಅಂತಂದು. ಅವ್ರು ಹೇಳಿದ ಮಾತು ಅವತ್ತೇನು ಕೇಳಿದ್ದೆ ಅಂದ್ರೆ ನಾ ಇಲ್ಲಿವರೆಗೂ ಬರ್ತಿದ್ದಿಲ್ಲ, ನನ್ನ ಕೈಗೆ ಸರ್ಟಿಫಿಕೇಟು ಸಿಗ್ತಿದ್ದಿಲ್ಲ. ಇಂಥ ಒಳ್ಳೆ ಮೇಡಮ್, ಫ್ರೆಂಡ್ಶಿಪ್ ಆಗಿರೋ ಮೇಡಮ್ ಅವರೆಲ್ಲ ಇಷ್ಟೆಲ್ಲ ನಾ ಕಲಿತಿದ್ದಿಲ್ಲ. ನನಗೆ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ಸರ್ಟಿಫಿಕೇಟ್ ತೊಗೊಳೋಕ್ಕಿಂತ ಮುಂಚೆಗೆ ಹಂಗೆ ತೊಗೊಂಡು ಹೋಗ್ಬಾರ್ದು, ಪೂಜೆ ಮಾಡಿ ತೊಗೊಂಡು ಹೋಗ್ರಿ, ನಿಮ್ಗೆ ಒಳ್ಳೇದಾಗ್ತೈತಿ. ಯಾವಾಗಲೂ ಲಕ್ಷ್ಮಿ ಇರ್ಬೇಕು, ನೀವು ಕಲಿಯೋದು ಅದ್ರ ಸಂಬಂಧ ಚೆನ್ನಾಗಿ ಕಲೀರಿ ಅಂತ ಹೇಳಿ ಮೇಡಮ್ ಲಕ್ಷ್ಮೀ ಪೂಜೆ ಮಾಡಿ ತೊಗೊಂಡು ಹೋಗ್ರಿ, ನಿಮಗೂ ಒಳ್ಳೇದಾಗ್ತೈತಿ ಅಂತ ಹೇಳಿದ್ರೆ ನಾವು ಸಣ್ಣದೊಂದು ನಮ್ಮ ಕೈಲಾದಷ್ಟು ನಾವು ಲಕ್ಷ್ಮೀ ಪೂಜೆ ಮಾಡಿದ್ವಿ. ಮೇಡಮ್ಗೂ ಖುಷಿ ಆದ್ರೆ ಸರ್ಟಿಫಿಕೇಟ್ ಬಂತ. ಸರ್ಟಿಫಿಕೇಟ್ ಮೇಡಮ್ ಕೊಟ್ಟರೆ ತೊಗೊಂಡಿವಿ ನೋಡ್ರಿ, ಇದೇ ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ ಮೇಲೆ ನಮ್ಮ ಜೀವನ ಇರೋದಿಲ್ಲ. ಅದು ಮೇಡಮ್ಗೆ ನಾವು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀವಿ. ಒಂದು ದೊಡ್ಡ ಶಾಪ್ ತೆಗೆದ್ರು ಮೇಡಮ್ ಹೆಸರು ಹೇಳೇ ನಾವು ಜೀವನ ಮಾಡ್ತೀವಿ ಅನ್ನೋದೊಂದು ಖುಷಿ ಆಯ್ತು ನಮಗೆ. ಥ್ಯಾಂಕ್ಸ್ ರೀ ಮೇಡಮ್. ಲಕ್ಷ್ಮೀ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್. ಆಮೇಲೆ ಇವರು ಅಕ್ಕಮ್ಮ ಮೇಡಮ್ಗೂ ಥ್ಯಾಂಕ್ಸ್, ಜ್ಯೋತಿ ಮೇಡಮ್ಗೂ ಥ್ಯಾಂಕ್ಸ್, 3 ಮೇಡಮ್ಗೂ ಥ್ಯಾಂಕ್ಸ್. ನಂದೇನಾರು ತಪ್ಪಿದ್ರೆ ನೀವು ಕ್ಷಮಿಸ್ಬೇಕು ನನ್ನ ಮಾತೊಳಗೆ. ನನಗೆ ಒಂದಷ್ಟು ನಾನು ಸ್ಪೀಚ್ ಮಾಡೀನಿ. ಥ್ಯಾಂಕ್ಸ್ ಎಲ್ರಿಗೂ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸೌಮ್ಯ. ಥ್ಯಾಂಕ್ಸ್ ಮೇಡಮ್.